ಭಗವತೋ ವೀರ್ಯೇಣ ಭಗವತಸ್ತೇಜಸಾ ಭಗವತಸ್ತೇಜಸಾ ಭಗವತಃ ಕರ್ಮಣ ಇದೆ ಮನೆ. ಓಹೋ ಭಗವತಃ ಕರ್ಮ ಕರಿಷ್ಯಾಮಿ. ಹೊಸಬಾಯ್ ಪೂಜಾರ ಪೂಜಾರ. ಓ ನಮಸ್ಕಾರ ರವಿ ಅವರೇ. ಪೂಜಾರ ನಿಮ್ ಮನೆ ಮೇಲಿನ ಪೋರ್ಷನ್ಗೆ ಪೇಯಿಂಗ್ ಗೆಸ್ಟ್ ಬರ್ತಾರೆ ಅಂತ ಹೇಳಿದ್ನಲ್ಲ, ಬಂದ್ಯಾರ ನೋಡಿ ಇವ್ರೆ. ನಮಸ್ಕಾರ. ನಮಸ್ಕಾರ, ಬನ್ನಿ ಬನ್ನಿ. ಪೂಜಾರ ಇವರು ನಿಮ್ಮವ್ರ, ಕನ್ನಡದವರು, ಅದ್ರಲ್ಲೂ ಬೆಂಗಳೂರಿನವರು. ಇವ್ರ ತಂದೆ ನನ್ ತುಂಬಾ ಬೇಕಾದವರು. ಹೌದಾ? ಅದಕ್ಕೆ ನಾನೇ ಸ್ಪೆಷಲ್ ಕೇರ್ ತಗೊಂಡಿದ್ದೀನಿ. ನಮ್ಮವರಾದ್ರೆ ತುಂಬಾ ಸಂತೋಷ. ನೋಡಿ ಹೊತ್ತೊತ್ತಿ ಸರಿಯಾಗಿ ಕಾಫಿ ಊಟ ತಿಂಡಿ ಎಲ್ಲ ನೀವಿದ್ದಲ್ಲಿಗೆ ವ್ಯವಸ್ಥೆ ಆಗುತ್ತೆ. ಏನೂ ಸಂಕೋಚ ಪಟ್ಕೋಬೇಡಿ, ಮನೆ ನಿಮ್ಮದೇ ಅಂತ ತಿಳ್ಕೊಳ್ಳಿ. ತುಂಬಾ ಸಂತೋಷ. ತರ್ತೀನಮ್ಮ. ತಾತ ಇನ್ನು ಎಷ್ಟ್ ದಿನ ಒಂಟಿಯಾಗಿರ್ತೀರಾ? ಈಗ್ಲಾದ್ರೂ ನಮ್ ಜೊತೆ ಇದ್ಕೊಂಡು ರಿಟೈರ್ಡ್ ಲೈಫ್ ಎಂಜಾಯ್ ಮಾಡ್ಬೋದಲ್ಲ ಪ್ಲೀಸ್ ತಾತ. ಎಷ್ಟು ದಿವಸ ಅಂತಿರೋಕ್ ಸಾಧ್ಯನಮ್ಮ? ವೃತ್ತಿಯಿಂದ ರಿಟೈರ್ ಆಗ್ಬೋದು, ಭಕ್ತಿಯಿಂದ ರಿಟೈರ್ ಆಗ್ಲಿ ಸಾಧ್ಯನಾ? ಇಷ್ಟಕ್ಕೂ ನಾನು ಒಂಟಿ ಅಂತ ಯಾರಮ್ಮ ಹೇಳಿದ್ದು? ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳ ಜೊತೆ ಬದುಕ್ತಿರೋ ನಾನು. ಆತನ ಸನ್ನಿಧಿಯಲ್ಲಿರೋ ಭಾಗ್ಯ ಎಷ್ಟು ಜನರಿಗೆ ಸಿಗುತ್ತಮ್ಮ? ಪೂಜಾರ್ರೆ ಇದೇ ಇಲ್ಲ. ಪೂಜಾರ್ರೆ ಏನ್ ನರಸಿಂಹರೆಡ್ಡಿ ಅವರೇ ಇದೆಲ್ಲ? ಫಲಪುಷ್ಪ ತಾಂಬೂಲ ಸಹಿತ ಬಂದಿದ್ದೀರಾ? పంతులు గారు మీరు నన్ను ఆశీర్వదించాలి. ಏನಿದೆಲ್ಲ? ಅದೃಷ್ಟ ಅಂದ್ರೆ ನಿಂದೇನಯ್ಯ ಪೂಜಾರಿ. ಈ ರಾಯಲಸೀಮ ರಾಜನಿಗೆ ಬೇಗ ಆಗ್ತಾ ಇದೆಯಾ? ಶಾಬಾಷ್. ಈಗ ಏನ್ ಮಾತಾಡ್ತಾ ಇದ್ದೀರಾ ರೆಡ್ಡಿ ಅವರೇ? తాతయ్య ఈ పిల్లే మా ఇంటి మహాలక్ష్మి. శాబాష్. రంభ కన్నా ఎక్కువ, ఊర్వశి కన్నా తక్కువ. నీ సెలక్షన్ చాలా బాగుంది. పెళ్లి బ్రహ్మాండంగా చేద్దాం. ఏ పూజారి, ನಿನ್ನ ಮೊಮ್ಮಗಳು ಮದುವೆಗೆ ಏನಂತಾಳೆ ಕೇಳು. ದಯವಿಟ್ಟು ಕ್ಷಮಿಸಿ ರೆಡ್ಡಿ ಅವರೇ, ಮದುವೆ ಅಂದ್ರೆ ಏನು ಮಕ್ಕಳ ಆಟವೇ? ಗಿಣಿ ಹಾಕಿ ಸಾಕಿ ಗಿಡಗನ ಬಾಯಿ ಕೊಡೋಕೆ ನಾನು ಯಾವ ಕಾರಣಕ್ಕೂ ತಯಾರಿಲ್ಲ. ಯಾವ ನನ್ನ ಮಗ ನಿನ್ನ ಒಪ್ಪಿಗೆ ಕೇಳ್ದ? ನಮಗೆ ಬೇಕು ಅಂದ್ರೆ ಬೇಕು. ಏನ್ ಹೆದರ್ಸ್ತಾ ಇದ್ದೀರಾ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಬರೀ ಪೊಲೀಸ್ ಕಂಪ್ಲೇಂಟ್ ಕೊಡಬೇಡ, ನಾಗಪಲ್ಲಿ ನರಸಿಂಹಾರೆಡ್ಡಿ ನನ್ನ ಮೊಮ್ಮಗಳನ್ನ ಎತ್ಕೊಂಡು ಹೋದ ಅಂತ ಕಂಪ್ಲೇಂಟ್ ಕೊಡು. ಪಾದರ ಮಾನವಳು, ಅದು ನೀ ಸೊತ್ತು. తీసుకెళ్తావో మోసుకెళ్తావో నీ ఇష్టం. నువ్వు ఆడపిల్ల కాదే, పుల్ల పట్టుకుంటే పట్టుకుంటుంది. రావే నా చండ మామి. ఏమైంది పంతులు గారు? రవి ఎవరు ఎల్లప్ప బెంగళూరు ఫ్రెండ్స్ తో వెళ్ళారు. అరుపులు ఆపేయాలా? ఏం చేయాలి తాతయ్య? దానికి ఒకటే దారి. ఏంటిది? పెళ్ళైన తర్వాత శోభనం జరిగేది ఊరు పద్ధతి, కానీ శోభనమైన తర్వాత పెళ్ళయ్యేది మన పద్ధతి. అది సై అరుపులు ఆగిపోద్ది. ಏನು ಅಂತ ಹೇಳಪ್ಪ? ಆ ಪಾಪಿ ನರಸಿರೆಡ್ಡಿ ನನ್ನ ಮೊಮ್ಮಗನ ಬರುವಂತ ಎಳ್ಕೊಂಡು ಹೋಗಿದ್ದಾನೆ. ಅವನು ಬಹಳ ಕ್ರೂರಿ. ಏನು ಅನಾಹುತ ಮಾಡ್ತಾನೆ ಏನೋ. ನಾನು ರವಿಯವ್ರನ್ನ ಊರೆಲ್ಲ ಹುಡುಕಿದೆ, ಎಲ್ಲೂ ಸಿಗಲಿಲ್ಲ. ದಯವಿಟ್ಟು ಏನಾದ್ರೂ ಮಾಡಿ, ದಯವಿಟ್ಟು ಏನಾದ್ರೂ ಮಾಡಿ. ఏ ఊరా నువ్వు? కర్నూలా? కర్నూలు కాదురా, కర్ణాటక.
ಏಯ್ ನನ್ನ ಮಗನೇ, ನೀನು ಬರೀ ಕರ್ನೂಲ್ ಬಾಂಬ್ ನೋಡಿದ್ಯಾ, ಕರ್ನಾಟಕದ ಮಚ್ಚನ್ ನೋಡಿಲ್ಲ. ಇನ್ನೊಂದ್ಸತಿ ಆ ಹುಡುಗಿ ತಂಟೆಗೆ ಹೋದ್ರೆ ಕತ್ತರಿಸಾಕ್ಬಿಡ್ತೀನಿ. ಅಮ್ಮ, ನಿನಗೇನಾಗಿಲ್ಲ ತಾನೆ? ನಿಮ್ಮ ಉಪಕಾರ ನಾ ಜನ್ಮ ಜನ್ಮಾಂತರಕ್ಕೂ ನಾನು ಮರೆಯಲ್ಲ. నిమ్గేనాగిలా ఏనాగిలా వంటో చెప్పు మళ్ళీ ఇలా జరిగితే నేనే వాడిని లేపేస్తాను. ನಮಸ್ಕಾರ. ನಮಸ್ಕಾರ ಮಸಿಬಾಯ್, ಬನ್ನಿ ಒಂದು ನಿಮಿಷ ಬನ್ನಿ. ನಾಗಣ್ಣ ಫೋನ್ ಮಾಡಿದ್ರು, ನಿಮ್ ಬೇಲ್ ರೆಡಿ ಆಗಿದೆ ಅಂತ. ನೀವು ಇವತ್ತು ಹೊರಡಬೇಕು. ಓಕೆ. ಈ ಗಾಡಿನ ಪೊಲೀಸರು ಸೀಸ್ ಮಾಡಿದ್ರೆ ಕೇಸ್ ಕಚ್ಕೊಳತ್ತೆ, ಅದಕ್ಕೆ ಟ್ರೈನ್ ಟಿಕೆಟ್ ರೆಡಿ ಮಾಡಿದ್ದೀನಿ. ನೀವಿನ್ನು ಹೊರಡಿ, ಗಾಡಿ ವಿಷಯ ನಾನು ನೋಡ್ಕೋತೀನಿ. ನೋಡಿ, ನನ್ನ ಮೊಮ್ಮಗಳು ಬೆಂಗಳೂರಿಗೆ ಹೊರಟಿದ್ದಾಳೆ. ಇವಳೊಬ್ಬಳನ್ನೇ ಕಳಿಸೋ ಧೈರ್ಯ ನನಗಿಲ್ಲ. ಮತ್ತೆ ಆ ರೆಡ್ಡಿಯಿಂದ ತೊಂದರೆ ಆದ್ರೆ ಕಷ್ಟ ಅಲ್ವಾ? ಅದಕ್ಕೆ ಸುರಕ್ಷಿತವಾಗಿ ಈಕೆಯನ್ನು ಬೆಂಗಳೂರಿಗೆ ಮುಗಿಸಿಬಿಡಿ ನೀವು. ಆಯ್ತು, ಬರ್ತೀನಿ. ಹೋಗಿ ಬರ್ತೀನಿ ತಾತ. ಹೋಗಿ ಬಾ. ತಗೊಂಡೋಗು ಅಲ್ಲಿವರೆಗೆ. ಆಯ್ತಾಯ್ತು. ಬಾಮ್ಮ, ಕೂತ್ಕೊಳ್ಳಿ. ಕುಳಿತುಕೋ. ಬಾಲೆ, ನಿನ್ನ ಹೆಸರೇನು? ನೀವು ಇಲ್ಲೇ ಕೂತ್ಕೊಳ್ಳಿ. ನಾವಿಲ್ಲೇ ಪಕ್ಕದಲ್ಲಿ ಇರ್ತೀವಿ. ಮಸ್ತಿ ಹುಡುಗಿನ ಸೇಫ್ ಆಗಿ ಕರ್ಕೊಂಡು ಹೋಗ್ತೀನಿ ಅಂತ ಬುಡ್ಡಂಗ್ ಮಾತು ಕೊಟ್ಬಿಟ್ಟು ಆಗ್ಲೇ ಎಸ್ಕೇಪ. ಅಲ್ಲಪ್ಪ, ನಾವಿಲ್ಲೇ ಪಕ್ಕದಲ್ಲಿ ಇರ್ತೀವಲ್ಲ. ಪಕ್ಕದಲ್ಲ, ನಮ್ಗೆ ಸೀಟ್ ಸಿಕ್ಕಿರೋದು ಪಕ್ಕದ ಬೋಗಿ. ಎಲ್ಲ ನೋಡಿ ಹೋಗಿ ಎದುರುಗಡೆ ಕುಂತವನೆ. ಮಕ್ಳು ಮಾತಾಡ್ಬಾರ್ದು. ಯಾವುದೋ ದಾರಿ ಏಕಾಂಗಿ ಸಂಚಾರಿ. ಹೆಂಗ್ ಎಪ್ಸೋದ್ ಇವ್ನ? ಒಂದ್ ನಿಮಿಷ ಇರು ಸ್ವಾಮಿಗಳೇ. ಏನು ಗಳಗಂಟೇಶ್ವರ? ನೋಡಿ ಸ್ವಾಮಿ, ಇಲ್ಲಿದಾರಲ್ಲ ಇವರಿಬ್ರು ಪ್ರೇಮಿಗಳು. ಅವ್ರ ಮಧ್ಯ ಗಂಟೆ ಎಲ್ಲ ಆಡಿಸ್ಬೇಡಿ, ಬನ್ನಿ. ಏನೋ ಎಣಬಾರ ಏನಿಟ್ಟವನು ಸ್ವಾಮಿ ಇದ್ರೊಳಗಡೆ ಅಂಬುಲೆಗೆ ಹಾಕಲಿ. ಸ್ವಾಮಿಗಳು ಸೀಟ್ ಬಿಟ್ಟುಕೊಡಿ, ತುಂಬಾ ಉಪಕಾರ ಆಯ್ತು. ತಗೊಳ್ಳಿ ನಿಮ್ ಸಾಮಾನು ಹಿಡ್ಕೊಳ್ಳಿ. ಇದರಲ್ಲಿ ಉಪಕಾರವೇನು ಬಂತು? ಈಗ ನಾನು ಸ್ವಾಮಿ, ಮೊದಲು ಪ್ರೇಮಿ. ಪ್ರೇಮಿ. ಟಿಕೆಟ್ ಪ್ಲೀಸ್. 2 సీట్. మీకు బర్త్ లేదు, సీట్ మాత్రమే. ఓకే. ನೀವು ನನ್ನನ್ನ ಆ ರೆಡ್ಡಿಯಿಂದ ಕಾಪಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಟೀ ಕಾವಲಮ್ಮ? 2 ಟೀ ಕೊಡಪ್ಪ. ನಿಮ್ ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿದೆ.